ಆಗ ಏನಾಗುತ್ತಂದ್ರೆ ಇದರಲ್ಲಿ ಆ ಫುಟ್ಬಾಲ್ ಗರ್ಲ್ ಅವಳು ಅರ್ಜೆಂಟಾಗಿ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಈ ಸೋಲ್ಜರ್ಸ್ ಹೇಳ್ತಾರ, ಅಲ್ಲ ನೀನು ಇಲ್ಲಿ ಬಂದಿರೋದೇ ತಪ್ಪು, ಇಲ್ಲಿ ಲೇಡೀಸ್ ಟಾಯ್ಲೆಟ್ ಇಲ್ಲ, ಈಗ ಏನ್ ಮಾಡೋದು, ನೀನು ಹೋಗ್ಬೇಕಂದ್ರೆ ನಾವ್ ಏನ್ ಮಾಡೋದು ಅಂತ ಕೇಳ್ತಾನ. ಅವನು ಇಲ್ಲ ನಾನು ಹೋಗ್ಲೇಬೇಕು ಅಂತ ಅವಳು ಹೇಳ್ತಾಳ. ಏನ್ ಮಾಡೋದು ಯೋಚನೆ ಮಾಡಿ, ಸರಿ ಒಬ್ಬ ಸೋಲ್ಜರ್ನ ಕರೆದು ನೀನು ಇವಳನ್ನ ಹುಷಾರ ಕರ್ಕೊಂಡು ಬಾ ಅಂತ ಆ ಹುಡುಗಿ ಜೊತೆ ಕಳಿಸ್ತಾರ. ಆ ಸೋಲ್ಜರ್ ಅಂದ್ರೆ ಆ ತಬ್ರಿಸ್ ಪ್ರದೇಶಕ್ಕೆ ಸೇರಿದಂತಹ ಸೋಲ್ಜರ್, ಅವನಿಗೆ ಒಂಥರ ಕಸಿವಿಸಿ ಆಗುತ್ತೆ, ಎಂತ ಒಂದು ಸಿಚುವೇಶನ್ ಸಿಕ್ಕಾಕೊಂಡಿದೀನಿ ಅಂತ. ಬೇರೆ ದಾರಿ ಇಲ್ಲ, ಕರ್ಕೊಂಡು ಹೋಗ್ತಾನ. ಆ ಜೆಂಟ್ಸ್ ಟಾಯ್ಲೆಟ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇದ್ದವ್ರನ್ನೆಲ್ಲ ಹೊರಗಡೆ ಕಳಿಸಿ ಈ ಹುಡುಗಿನ ಹೋಗು ಅಂತ ಹೇಳ್ತಾನೆ. ಅವಳು ಹೋದ್ಮೇಲೆ ಹೊರಗಡೆಯಿಂದ ಇನ್ನೂ ಕೆಲವು ಜೆಂಟ್ಸ್ ಅಲ್ಲಿ ಬರ್ತಾರ. ಆದ್ರೆ ಇವನು ಅವ್ರನ್ನ ತಡೆದು ನಿಲ್ಲಿಸ್ತಾನೆ. ಅವರ ನಡುವೆ ಒಂದು ವಾದ ವಿವಾದ ನಡೀತಾ ಇರುತ್ತೆ. ಈ ಹುಡುಗಿ ಇದನ್ನ ನೋಡಿ ಅಲ್ಲಿಂದ ಎಸ್ಕೇಪ್ ಆಗಿ ಅವಳು ಮ್ಯಾಚ್ ನೋಡೋದಕ್ಕಂತ ಸ್ಟೇಡಿಯಂ ಒಳಗೆ ಹೊರಟೋಗ್ತಾಳ. ಬಂದು ನೋಡ್ತಾನೆ, ಹುಡುಗಿ ಇಲ್ಲ. ಅವನಿಗೆ ಗಾಬರಿ ಆಗುತ್ತೆ ಎಲ್ಲೋದ್ಲು ಅಂತ. ಅವ್ನು ಎಲ್ಲಾ ಕಡೆ ಹುಡುಕ್ತಾನೆ, ಸ್ಟೇಡಿಯಂ ಒಳಗೆ ಹೋಗಿ ನೋಡ್ತಾನೆ, ಹುಡುಗಿ ಇಲ್ಲ. ಅವನು ಮತ್ತೆ ಆ ಹೋಲ್ಡಿಂಗ್ ಪೆನ್ ಹತ್ರ ಬಂದಾಗ ಈ ಸೋಲ್ಜರ್ಗೆ ತನ್ನಿಂದ ತೊಂದರೆ ಆಗ್ಬಾರ್ದು, ಅವ್ರ ಅಫಿಷಿಯಲ್ಸ್ ಹತ್ರ ಬೈಸ್ಕೊಂಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವಳು ಮತ್ತೆ ಅಲ್ಲಿ ಬಂದಿರ್ತಾಳ. ಹೀಗೆ ಇವಳು ಮತ್ತೆ ವಾಪಸ್ ಬಂದು ಸ್ವಲ್ಪ ಸಮಯದಲ್ಲೇ ಇನ್ನೇನು ಫಸ್ಟ್ ಹಾಫ್ ಮುಗ್ದಿದೆ, ಆಗ ಇರಾನ್ ಅವರು ಒಂದು ಗೋಲ್ ಮಾಡ್ತಾರೆ. ಅದನ್ನ ಕೆಲವು ಸೋಲ್ಜರ್ಸ್ ಆ ಬಾರ್ಸ್ ಇಂದ ನೋಡ್ತಾ ಇರ್ತಾರಲ್ಲ, ಅವರು ನೋಡಿ ಆ ಸೋಲ್ಜರ್ಸ್ ಎಲ್ಲ ತುಂಬಾ ಖುಷಿಯಾಗಿ ಅವರು ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಹುಡುಗಿರು ಅದನ್ನ ಕೇಳಿಸ್ಕೊಂಡು ಖುಷಿಯಾಗಿ ಅವರು ಸಹ ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರ್ತಾರ. ಸ್ವಲ್ಪ ಹೊತ್ತಿನಲ್ಲೇ ಆ ಸೋಲ್ಜರ್ಸ್ಗಳ ಚೀಫ್ ಅವ್ರಲ್ಲಿ ಬರ್ತಾರ. ಅವ್ರು ಬಂದು ಈ ರೀತಿ ಅರೆಸ್ಟ್ ಆಗಿರುವಂತಹ ಹುಡುಗಿರು ಅವರು ಹಾಗೂ ಒಬ್ಬ ಹುಡುಗ, ಅವನು ಸ್ಟೇಡಿಯಂ ಒಳಗೆ ಫೈರ್ ಕ್ರ್ಯಾಕರ್ಸ್ ಎಲ್ಲ ತಂದ ಅನ್ನೋ ಕಾರಣಕ್ಕೋಸ್ಕರ ಅರೆಸ್ಟ್ ಆಗಿರ್ತಾನೆ. ಅವನು ಈ 6 ಹುಡುಗಿರು, ಒಬ್ಬ ಹುಡುಗ, ಇವನ್ನೆಲ್ಲ ಅಲ್ಲಿರುವಂತಹ ವೈ ಸ್ಕ್ವಾಡ್ ಹೆಡ್ ಕ್ವಾರ್ಟರ್ಸ್ಗೆ ಒಂದು ವ್ಯಾನ್ ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಈ ಸೋಲ್ಜರ್ಸ್ ಗಳಿಗೆ ಆರ್ಡರ್ ಮಾಡ್ತಾರ. ಈ ಹುಡುಗರಿಗೆ ತುಂಬಾ ಬೇಸರ ಆಗುತ್ತೆ, ನಾವು ಮ್ಯಾಚ್ ನೋಡ್ಬೇಕಂತ ಬಂದ್ವಿ, ಮ್ಯಾಚ್ ನೋಡಕ್ಕಾಗಿಲ್ಲ, ಈಗ ಮತ್ತೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದಾರ ಅಂತ ಬೇಸರದಿಂದ ಆ ಬಸ್ಸಲ್ಲಿ ಅವ್ರು ಕೂತ್ಕೊಂಡು ಹೋಗ್ತಾ ಇರ್ತಾರ. ಅದರಲ್ಲಿ ಈ ಸೋಲ್ಜರ್ಸ್ 6 ಜನ ಹುಡುಗಿರು ಮತ್ತೆ ಈ ಹುಡುಗ. ಈಗ ಹೋಗ್ತಾ ಇರ್ಬೇಕಾದ್ರೆ ಸಂಜೆ ಆಗ್ತಾ ಇದೆ, ಟೆಹರಾನ್ ಸಿಟಿಯಲ್ಲಿ ಇವರು ಹೋಗ್ತಾ ಇದಾರೆ. ಮ್ಯಾಚ್ ಏನಾಯ್ತು ಅಂತ ಗೊತ್ತಿಲ್ವಲ್ಲ ಅಂತ ಇವ್ರಿಗೆಲ್ಲರಿಗೂ ಒಂದು ಟೆನ್ಷನ್. ಆಗ ಆ ಸೋಲ್ಜರ್ ಏನ್ ಮಾಡ್ತಾನಂದ್ರೆ ತನ್ನಲ್ಲಿ ಇದ್ದಂತಹ ಒಂದು ರೇಡಿಯೋ ಅದನ್ನ ಆನ್ ಮಾಡಿ ಈ ಫುಟ್ಬಾಲ್ ಕಾಮೆಂಟ್ರಿನ ಕೇಳಕ್ ಶುರು ಮಾಡ್ತಾನೆ. ಆಗ ಇವರಿಗೆ ಈ ಪಂದ್ಯದಲ್ಲಿ ಇರಾನ್ ಈ ಮೊಹಮ್ಮದ್ ನೊಜ್ರಾಟಿ ಅವರು ಹೊಡೆದಂತಹ ಒಂದು ಗೋಲ್, ಅದರಿಂದ ಬಹ್ರೈನ್ ವಿರುದ್ಧ 1-0 ಗೋಲ್ಗಳ ಅಂತರದಲ್ಲಿ ಗೆದ್ದಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅವರಿಗೆಲ್ಲ ತುಂಬಾ ಸಂತೋಷ. ಇರಾನ್ ಈ ಮ್ಯಾಚ್ ನ ಗೆದ್ದು ಈ 2000 ಫಿಫಾ ವರ್ಲ್ಡ್ ಕಪ್ ಗೆ ಕ್ವಾಲಿಫೈ ಆಗಿದ್ದಾರೆ. ಒಂದು ದೊಡ್ಡ ಅಚೀವ್ಮೆಂಟ್. ಎಲ್ಲ